ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಇಂದು 7ನೇ ತರಗತಿ ಪ್ರಥಮ ಭಾಷೆ ಕನ್ನಡದಲ್ಲಿ SATS ಅಲ್ಲಿ ಪಾಠ ಯೋಜನೆಗಳನ್ನು ಹಿಂದೀಕರಣವನ್ನು ಮಾಡ್ತಕ್ಕಂಥ ವಿಧಾನವನ್ನು ತಿಳಿಸ್ತೀನಿ. ಒಂದು ಗದ್ಯ ಪಾಠ ಮತ್ತು ಒಂದು ಪದ್ಯ ಪಾಠ, ಓಕೆನಾ? ಸೊ ಯಾರಿಗೆಲ್ಲ ಈ PDF ಬೇಕು ಅನ್ನೋರು ಜಸ್ಟ್ ಈ ನಂಬರ್ ಇದೆ 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋದ್ರ ಮೂಲಕ ಈ PDF ನೀವೇನು ಮಾಡ್ಬೋದು, ಬೈ ಮಾಡ್ಬೋದು. ಓಕೆ, ಆಲ್ ಸಬ್ಜೆಕ್ಟಲ್ಲಿ ಅವೈಲೇಬಲ್ ಮಾಡ್ತಾರೆ. ಇದನ್ನು ನೋಡಿ ನೀವು SATS ಅಲ್ಲಿ ಈಸಿಯಾಗಿ ನೀವು ಏನು ಮಾಡ್ಬೋದು, ಫಿಲ್ ಮಾಡ್ಬೋದು. ಮತ್ತು ಪ್ರತಿ ಸ್ಟಬ್ದು ಕೂಡ ನಾವು ಏನು ಮಾಡಿದ್ದೀವಿ, ಎಕ್ಸ್ಪ್ಲನೇಷನನ್ನು ಕೊಟ್ಟಿದ್ದೀವಿ. ಎಸ್, ಸೊ ಮೊದಲ ಗದ್ಯ ಪಾಠ ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳು. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ಇದಕ್ಕೆ ಸುಮಾರು 5 ರಿಂದ 6 ಅವಧಿ ಬೇಕಾಗ್ತದೆ. ಆ ಡೇಟನ್ನು ನೀವೇನು ಮಾಡ್ಕೊಳ್ಬೇಕು, ಮೆನ್ಷನ್ ಮಾಡಬೇಕು. 2 ಕಲಿಕಾ ಫಲಗಳಿದ್ದಾವೆ. ಲಭ್ಯವಿರುವ ವಿವಿಧ ಪ್ರಕಾರದ ಸಾಹಿತ್ಯ ರಚನೆಗಳಾದ ಕವನ, ಕತೆ, ಲೇಖನ ಮತ್ತು ನಾಟಕಗಳನ್ನು ಆಲಿಸಿ ಅರ್ಥ ಮಾಡಿಕೊಳ್ಳುವುದು. 2ನೇದು, ಕತೆ, ಕವಿತೆಗಳನ್ನು ಓದಿ ಅವುಗಳಲ್ಲಿನ ವರ್ಣನಾತ್ಮಕ, ಭಾವನಾತ್ಮಕ ಬರವಣಿಗೆಯ ಶೈಲಿಯನ್ನು ಗುರುತಿಸುವರು ಮತ್ತು ಇತರರ ವಿಚಾರ, ಸಂಭಾಷಣೆ ಮತ್ತು ಅಭಿಪ್ರಾಯಗಳು ಮತ್ತು ಅನುಭವಗಳನ್ನು ತಮ್ಮದೇ ಶೈಲಿಯಲ್ಲಿ ಬರೆಯುವರು ಅಂತ ಬರೆದ್ರೆ ಸಾಕು. ಇನ್ನು ಬೋಧನೋಪಕರಣಗಳಲ್ಲಿ ಸಿರಿಗನ್ನಡ ಪಠ್ಯಪುಸ್ತಕ, ಚಿತ್ರಪಟಗಳು, ಮಿಂಚುಪಟ್ಟಿಗಳು, ಪ್ರಶ್ನಾಲಕೋಟೆಗಳು, ಪಾಠ ಆಧಾರಿತ ಮೌಲ್ಯಾಂಕನದ ಕೈಪಿಡಿಯನ್ನು ನೀವೇನು ಮಾಡ್ಬೋದು, ಬಳಕೆಯನ್ನು ಮಾಡ್ಬೋದು. ಇನ್ನು ಪ್ರಕ್ರಿಯೆ ಮತ್ತು ಚಟುವಟಿಕೆಗಳಿಗೆ ಬರೋಣ. ಸೊ ಫಸ್ಟ್ ಏನಾಗಿತ್ತಂದರೆ ಆರಂಭಿಕ ಹಂತ, ಅದರಲ್ಲಿ ಕಥೆಗಳನ್ನು ಹೇಳೋದು. 2ನೇದು ಬೆಳವಣಿಗೆಯ ಹಂತ, ಗುಂಪು ಚಟುವಟಿಕೆಗಳು, ಮುಕ್ತಾಯದ ಹಂತ, ಸಾರಾಂಶ ಮತ್ತು ಪುನರಾವಲೋಕನ ಮತ್ತು ಪ್ರಶ್ನೆ ಪೆಟ್ಟಿಗೆ. ಲಾಸ್ಟ್ ಘಟಕವಾರು ಮೌಲ್ಯಮಾಪನದಲ್ಲಿ ವಿವಿಧ ಮಾದರಿಯ ಪ್ರಶ್ನೆಗಳನ್ನು ಕೇಳೋದು, ಪದಗಳ ಅರ್ಥ ಕೇಳೋದು, ಸಾಕು ಪ್ರಾಣಿಗಳು ಮತ್ತು ಕಾಡು ಪ್ರಾಣಿಗಳ ಹೆಸರುಗಳನ್ನು ವಿಂಗಡಣೆ ಮಾಡಲಿಕ್ಕೆ ಹೇಳೋದು, ಸುಳಿವುಗಳನ್ನು ನೀಡಿ ಕತೆ ಪೂರ್ಣ ಮಾಡಿ ಪ್ರಶ್ನೆ ಕೇಳೋದು, ನಾಮಪದಗಳ ವ್ಯಾಕರಣದ ಅಂಶದ ಮೇಲೆ ಪ್ರಶ್ನೆಗಳನ್ನು ಕೇಳೋದು, ಪಾಠ ಆಧಾರಿತ ಮೌಲ್ಯಾಂಕನ ಘಟಕ ಪರೀಕ್ಷೆಯನ್ನು ಮಾಡೋದು. ಸೊ ಪ್ರತಿ ಸ್ಟೆಪ್ದು ಎಕ್ಸ್ಪ್ಲನೇಷನ್ ಇದೆ. 1ನೇದು ಆರಂಭಿಕ ಹಂತ, ಕತೆ ಹೇಳೋದು ಅಂದರೆ ಒಂದು ಸರಳವಾದ ನೀತಿಯುತವಾದ ಕಥೆಯನ್ನು ನಿರೂಪಣೆ ಮಾಡೋದು. ಬೆಳವಣಿಗೆ ಹಂತದಲ್ಲಿ ಗುಂಪು ಚಟುವಟಿಕೆ, ಇದರಲ್ಲಿ ಮೊದಲಿಗೆ ಪಾಠವನ್ನು ಗಟ್ಟಿಯಾಗಿ ಓದು ಮಾಡೋದು, ನಂತರ ಮಕ್ಕಳಿಂದ ಗಟ್ಟಿ ಓದನ್ನು ಮಾಡಿಸೋದು. ಮಿಂಚುಪಟ್ಟಿಗಳ ಮೂಲಕ ಹೊಸ ಪದಗಳ ಪರಿಚಯವನ್ನು ಮಾಡಿಸೋದು. ಡಿಸೋಜಾ ಅವರ ಕೃತಿಕಾರರ ಪರಿಚಯವನ್ನು ಮಾಡಿಸೋದು. ಪಾಠದ ವಿವರಣೆಯನ್ನು ಚಿತ್ರಪಟವನ್ನು ನೀಡಿ ಬಳಕೆ ಮಾಡೋದು. ಗುಂಪಿನಲ್ಲಿ ಪಾಠದ ಆಶಯ, ಸಾರಾಂಶವನ್ನು ಮಂಡನೆ ಮಾಡಲಿಕ್ಕೆ ಹೇಳೋದು. ನಾಮಪದಗಳ ಅರ್ಥ ಮತ್ತು ವಿಧಗಳ ಕುರಿತು ಪರಿಚಯವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡೋದು. ಇಷ್ಟು ಏನಾಗಿತ್ತಂತಂದರೆ ಗುಂಪು ಚಟುವಟಿಕೆಯನ್ನು ಮಾಡ್ಬೋದು. ಇನ್ನು ಮುಕ್ತಾಯದ ಹಂತದಲ್ಲಿ ಸಾರಾಂಶ ಮತ್ತು ಪುನರಾವಲೋಕನಕ್ಕೆ ಬಂದರೆ ಪಾಠದ ಸಾರಾಂಶ, ಪುನರಾವಲೋಕನವನ್ನುಗೊಳಿಸೋದು. ಅಪರಿಚಿತ ಸನ್ನಿವೇಶದ ಘಟನೆಗಳನ್ನು ಆಲಿಸಿ ಅರ್ಥ ಮಾಡಿಕೊಳ್ತಕ್ಕಂಥ ಚಟುವಟಿಕೆಯನ್ನು ನೀಡೋದು. ಪ್ರಶ್ನೆ ಪೆಟ್ಟಿಗೆಗಳಲ್ಲಿ ಸೊ ಈ ಥರನಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಬಳಕೆ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಜಿಂಕೆ ಕುತ್ತಿಗೆಯಲ್ಲಿ ಏನಿತ್ತು, ಪದದ ಅರ್ಥ ತಿಳಿಸಿ, ಪೊರೆ, ಭಯ, ಮದ್ದು, ಇದು ನಾವು ಸಾಕಿಕೊಂಡ ಜಿಂಕೆ, ಇದು ಯಾರು ಯಾರಿಗೆ ಹೇಳಿದರು, ಆಮೇಲೆ ರೂಢನಾಮ ಎಂದರೇನು ಮುಂತಾದವುಗಳನ್ನು ಬಳಸ್ಬೋದು. ಇನ್ನು ಘಟಕವಾರು ಮೌಲ್ಯಮಾಪನದಲ್ಲಿ ಏನೆಲ್ಲ ಡೀಟೇಲ್ಸ್ ಇದಾವೆ ಅಂದರೆ ಸೊ ವಸ್ತುನಿಷ್ಠ ಮತ್ತು ಕಿರು ಉತ್ತರ ಇಟ್ ಮೀನ್ಸ್ ಪಾಠದ ಸಂಪೂರ್ಣ ಅಭ್ಯಾಸ ಚಟುವಟಿಕೆಗಳನ್ನು ಬಿಡಿಸೋದು. ಫಾರ್ ಎಕ್ಸಾಂಪಲ್, ಹುಲಿ ಸೋತು ಏನು ಮಾಡಿತು, ಡಿಸೋಜಾ ಅವರ ಹುಟ್ಟೂರು ಯಾವುದು. ಇನ್ನು ನಾಮಪದಗಳ ಕುರಿತಾಗಿರ್ತಕ್ಕಂಥ ವ್ಯಾಕರಣ ಪ್ರಶ್ನೆ, ಅದರಲ್ಲಿ ನಾಮಪದ ಅಂದರೆ ಏನು, ಗಣೇಶ ಯಾವ ವಿಧದ ನಾಮವಾಚಕಕ್ಕೆ ಉದಾಹರಣೆ. ಇನ್ನು ಪದಗಳ ಅರ್ಥವನ್ನು ಬರೆಯುವುದು, ತೊಗಟೆ ಆಗಿರ್ಬೋದು, ಮದ್ದು, ಸಾಕು ಪ್ರಾಣಿಗಳು ಮತ್ತು ಕಾಡು ಪ್ರಾಣಿಗಳ ಹೆಸರುಗಳನ್ನು ವಿಂಗಡಣೆ ಮಾಡಿ ಬರೆಯೋದು. ಸೊ ಹುಲಿ, ಎಮ್ಮೆ, ಕತ್ತೆ, ಕುರಿ, ಮೇಕೆ ಮುಂತಾದವು. ಆಮೇಲೆ ಸುಳಿವು ಕೊಟ್ಟು ಕಥೆಯನ್ನು ಪೂರ್ಣ ಮಾಡೋದು, ಓಕೆನಾ? ಸೊ ನೆಕ್ಸ್ಟ್ ಅದರಲ್ಲಿ ನೀರಡಿಸಿದ ಕಾಗೆ ಅಂತಕ್ಕಂಥದ್ದಿದೆ. ಇನ್ನು ರೂಢನಾಮ ಮತ್ತು ಅಂಕಿತ ನಾಮಗಳನ್ನು ಪ್ರತ್ಯೇಕವಾಗಿ ಗುರುತಿಸಿ ಬರೆಯೋದು. ಅಮರ, ಕತ್ತೆ, ಅಕ್ಕಿ, ಅರುಣ, ಅಜ್ಜಿ, ಆಟ ಮುಂತಾದವಿದ್ದಾವೆ. ಆಮೇಲೆ ಪಾಠಾಧಾರಿತ ಮೂಲ್ಯಾಂಕನ ಇದೆ, LBA ಘಟಕ ಪರೀಕ್ಷೆ ಮಾಡೋದು. ಸೊ ಅಲ್ಲಿ ಲಿಖಿತ ಮತ್ತು ಮೌಖಿಕ ಪ್ರಶ್ನೆಗಳನ್ನು ಒಳಗೊಂಡಂತೆ ಒಂದು ಪ್ರಶ್ನೆ ಪತ್ರಿಕೆಯನ್ನು ತಯಾರಿಸಿ ಒಂದು ಗದ್ಯ ಮತ್ತು ಒಂದು ಪದ್ಯವನ್ನು ಸೇರ್ಪಡೆ ಮಾಡಿಕೊಂಡು ನಾವೇನು ಮಾಡ್ತೀವಿ, ಘಟಕ ಪರೀಕ್ಷೆಗೆ ಪ್ರಶ್ನೆಗಳನ್ನು ಕೊಡ್ತೀವಿ. ಇದು ಗದ್ಯ ಭಾಗದ ಇತ್ತು. ಇನ್ನು ನೆಕ್ಸ್ಟ್ ನಾನು ಒಂದು ಪದ್ಯ ಭಾಗವನ್ನು ಹೇಳ್ತೀನಿ. ಸೊ ಮೊದಲ ಪದ್ಯ ಇತ್ತು ಉತ್ತರಿ ಹಾಡು ಅಂತಕ್ಕಂಥ ಪದ್ಯ. ಸೊ ಪದ್ಯಕ್ಕಿರ್ತಕ್ಕಂಥ ಅವಧಿಗಳು 4 ರಿಂದ 5 ದಿನ ಬೇಕು. ಅಷ್ಟು ದಿನಾಂಕವನ್ನು ಸೆಟ್ ಮಾಡಿ ಕಲಿಕಾಫಲ, ಕತೆ, ಕವಿತೆಗಳನ್ನು ಓದಿ ಅವುಗಳಲ್ಲಿನ ವರ್ಣನಾತ್ಮಕ, ಭಾವನಾತ್ಮಕ ಬರವಣಿಗೆಯ ಶೈಲಿಯನ್ನು ಗುರುತಿಸೋರು ಮತ್ತು ಇತರರ ವಿಚಾರ, ಸಂಭಾಷಣೆ ಮತ್ತು ಅಭಿಪ್ರಾಯ, ಅನುಭವಗಳನ್ನು ತಮ್ಮದೇ ಆದ ಶೈಲಿಯಲ್ಲಿ ಬರೀತಾರೆ. ಬೋಧನೋಪಕರಣ ಸಿರಿಗನ್ನಡ ಪಠ್ಯಪುಸ್ತಕ, ಚಿತ್ರಪಟ, ಮಿಂಚುಪಟ್ಟಿಗಳು, ಪ್ರಶ್ನಾಲಕೋಟೆಗಳು, ಪಾಠಾಧಾರಿತ ಮೌಲ್ಯಾಂಕನದ ಕೈಪಿಡಿಯ ಪುಸ್ತಕ. ಆರಂಭಿಕ ಹಂತದಲ್ಲಿ ಸರಳ ಪ್ರಶ್ನಾವಳಿಗಳನ್ನು ಬಳಸ್ಬೋದು. ಬೆಳವಣಿಗೆ ಹಂತದಲ್ಲಿ ಗುಂಪು ಚಟುವಟಿಕೆ, ಮುಕ್ತಾಯದ ಹಂತದಲ್ಲಿ ಸಾರಾಂಶ ಮತ್ತು ಪುನರಾವಲೋಕನ. ಆಮೇಲೆ ಘಟಕವಾರು ಮೌಲ್ಯಮಾಪನದಲ್ಲಿ ನಾವೇನು ಮಾಡ್ಬೋದು, ವಸ್ತುನಿಷ್ಠ ಮತ್ತು ಕಿರು ಉತ್ತರದ ಪ್ರಶ್ನೆಗಳನ್ನು ಕೇಳೋದು, ಪದ್ಯಭಾಗ ಪೂರ್ಣ ಮಾಡಿಸೋದು,
ಪದ ಬಿಡಿಸಿ ಬರೆಯುವುದು. ದೇಶಕ್ಕಾಗಿ ಹೋರಾಡಿದ ಕೊಡಗಿನ ವೀರರ ಕುರಿತಾದ ಹಾಡುಗಳನ್ನು ಸಂಗ್ರಹಿಸಿ ರಾಗಬದ್ಧವಾಗಿ ಹಾಡೋದು. ಶುಭ ನುಡಿಗಳ ವಾಚನ ಮತ್ತು ಬರವಣಿಗೆಯನ್ನು ಮಾಡೋದು LBA ಘಟಕ ಪರೀಕ್ಷೆಯ ಆಯೋಜನೆ. ಸೊ ಪ್ರತಿಯೊಂದು ಡೀಟೇಲ್ ಇದೆ. ಸೊ ಫಸ್ಟ್ ಸರಳ ಪ್ರಶ್ನಾವಳಿಯನ್ನು ಕೊಟ್ಟಿತ್ತು ಆರಂಭಿಕ ಹಂತದಲ್ಲಿ. ಅಂದರೆ ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಆಚರಿಸುವ ಹಬ್ಬಗಳ ಕುರಿತಾಗಿ ಸರಳ ಪ್ರಶ್ನೆ ಕೇಳಿ ಉತ್ತರಗಳನ್ನು ಪಡೆಯೋದು. ಬೆಳವಣಿಗೆ ಹಂತದಲ್ಲಿ ಗುಂಪು ಚಟುವಟಿಕೆ, ಪದ್ಯವನ್ನು ಮಾದರಿಯಾಗಿ ಹಾಡೋದು. ನಂತರ ಮಕ್ಕಳಿಂದ ಸಾಮೂಹಿಕ ಗಾಯನ, ಮಿಂಚುಪಟ್ಟಿಗಳ ಮೂಲಕ ಹೊಸ ಪದಗಳ ಪರಿಚಯ, ಶ್ರೀ ಪಂಜೆ ಮಂಗೇಶ್ರಾವ್ ಅವರ ಕವಿಕೃತಿ ಪರಿಚಯ ಮಾಡೋದು, ಖಂಡ ಪದ್ಧತಿ ಮೂಲಕ ಪದ್ಯದ ರಸಗ್ರಹಣ, ಗುಂಪಿನಲ್ಲಿ ಪದ್ಯದ ಆಶಯ ಸಾರಾಂಶವನ್ನು ಮಂಡನೆ ಮಾಡಲಿಕ್ಕೆ ಹೇಳೋದು. ಇನ್ನು ದೇಶಿ ಮತ್ತು ಅನ್ಯ ದೇಶೀಯ ಶಬ್ದಗಳ ವ್ಯಾಕರಣದ ಕುರಿತಾಗಿರ್ತಕ್ಕಂಥ ಮಕ್ಕಳಿಗೆ ವಿವರಣೆಯನ್ನು ಕೊಡ್ತಕ್ಕಂಥ ಚಟುವಟಿಕೆಯನ್ನು ಮಾಡ್ತಕ್ಕಂಥದ್ದು. ಇನ್ನು ಮುಕ್ತಾಯದ ಹಂತದಲ್ಲಿ ಸಾರಾಂಶ ಮತ್ತು ಪುನರಾವಲೋಕನದಲ್ಲಿ ಪದ್ಯದ ಆಶಯ ಮತ್ತು ಭಾವಾರ್ಥವನ್ನು ಪುನರಾವಲೋಕನ ಮಾಡೋದು. ಇಲ್ಲಿ ಸನ್ನಿವೇಶ ಘಟನೆಗಳನ್ನು ವಿವರಿಸ್ತಕ್ಕಂಥ ಚಟುವಟಿಕೆಗಳನ್ನು ಕೊಡೋದು. ಆಮೇಲೆ ಘಟಕವಾರು ಮೌಲ್ಯಮಾಪನದಲ್ಲಿ ವಸ್ತುನಿಷ್ಠ ಮತ್ತು ಕಿರು ಉತ್ತರದ ಪ್ರಶ್ನೆ, ಅಂದರೆ ಅಭ್ಯಾಸದಲ್ಲಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ಚರ್ಚೆ ಮಾಡೋದು. ಪದ್ಯಭಾಗ ಪೂರ್ಣ ಮಾಡಿಸೋದು. ಎಲ್ಲಿ ಭೂರಮೆಯೋ ಅಲ್ಲಿ ಕಳೆವಳೋ, ಪದ ಬಿಡಿಸಿ ಬರೆಯೋದು, ಸಹಕಾರ, ಪರಿಣತಿ, ಚೇತನ ಮುಂತಾದವು. ಆಮೇಲೆ ದೇಶಕ್ಕಾಗಿ ಹೋರಾಡಿದ ಕೊಡಗಿನ ವೀರರ ಕುರಿತಾಗಿರ್ತಕ್ಕಂಥ ಹಾಡುಗಳ ಸಂಗ್ರಹಣೆ ಮಾಡೋದು ಮತ್ತು ರಾಗಬದ್ಧವಾಗಿ ಹಾಡಿಸ್ತಕ್ಕಂಥ ಚಟುವಟಿಕೆ. ಶುಭ ನುಡಿಗಳ ವಾಚನ ಮತ್ತು ಬರವಣಿಗೆಯನ್ನು ಮಾಡಿಸೋದು. ಫಾರ್ ಎಕ್ಸಾಂಪಲ್, ದೇಶ ಸೇವೆಯೇ ಈಶ ಸೇವೆ, ದೇಶವೇ ಗುಡಿ, ದೇಶಕ್ಕಾಗಿ ದುಡಿ. ಇನ್ನು LBA ಆಧಾರಿತ ಘಟಕ ಪರೀಕ್ಷೆ. ಸೊ ಮೌಖಿಕ ಮತ್ತು ಲಿಖಿತ ಪ್ರಶ್ನೆಗಳನ್ನು ಒಳಗೊಂಡಂತೆ ಒಂದು ಗದ್ಯದ ಜೊತೆಗೆ ನಾವೇನು ಮಾಡ್ತೀವಿ, ಪ್ರಶ್ನೆಗಳನ್ನು ಸಮ್ಮಿಲನವಾಗಿ ಮಾಡಿ ಘಟಕ ಪರೀಕ್ಷೆಯನ್ನು ಮಾಡ್ತೀವಿ. ಇಷ್ಟು ಏನಾಗಿತ್ತು ಅಂತಂದರೆ ಲೆಸನ್ ಪ್ಲ್ಯಾನನ್ನು ಅಪ್ಡೇಟ್ ಮಾಡ್ತಕ್ಕಂಥದ್ದು SATS ಅಲ್ಲಿ ಒಂದು ಫಾರ್ಮ್ಯಾಟನ್ನು ನಮ್ಮ ವಿವೇಚನೆ ಮೇಲೆಗೆ ನಾವು ಮಾಡಿದ್ದೀವಿ. ಸೊ ಅದನ್ನು ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಅನಿಸಿದರೆ ಬೈ ಮಾಡ್ಬೋದು. ಅದರಲ್ಲಿ ನೀವುಗಳು ಕೂಡ ತಿದ್ದುಪಡಿ ಮಾಡಿ ನೀವುಗಳು ಕೂಡ ಬರಿಬೋದು ಅಂತ ಹೇಳ್ತಾ, ಬೇರೆ ಎಲ್ಲ ವಿಷಯಗಳಲ್ಲಿ ಲೆಸನ್ ಪ್ಲ್ಯಾನ್ಗಳು ಬರ್ತಾ ಇದ್ದಾವೆ. ಸೊ ಯಾರಿಗೆ PDFಗಳು ಬೇಕನ್ನೋರು 9964505075 ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವುಗಳನ್ನು ಪರ್ಚೇಸ್ ಮಾಡ್ಬೋದು. ಸೊ ಫಸ್ಟ್ ಆಫ್ ಆಲ್ 4ರಿಂದ 8ನೇ ತರಗತಿಯ ಎಲ್ಲ ವಿಷಯಗಳಲ್ಲಿ ಓಕೆ. ಸೊ ನಾವು ಲೆಸನ್ ಪ್ಲ್ಯಾನ್ಗಳನ್ನು ಅಪ್ಡೇಟ್ ಮಾಡ್ತಾ ಇದ್ದೀವಿ. ಅವುಗಳ PDFಗಳು ನಿಮಗೆ ಸಿಗ್ತವೆ. ಅಷ್ಟೇ ಅಲ್ಲದೆ ನಮ್ಮಲ್ಲಿ LBA ಪ್ರಶ್ನೆ ಪತ್ರಿಕೆಗಳನ್ನ ಕೂಡ ನಾವು ಅವೈಲೇಬಲ್ ಮಾಡ್ತೀವಿ. FA SA ಪ್ರಶ್ನೆ ಪತ್ರಿಕೆಗಳು ಕೂಡ ಸಿಗ್ತವೆ. ಅವುಗಳನ್ನು ಸಹಿತ ತಾವು ತೊಗೊಳ್ಬೋದು ಅಂತ ಹೇಳ್ತಾ, ಸೊ ಇಲ್ಲಿಯವರೆಗೆ ವಿಡಿಯೋಗಳನ್ನು ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಸೊ ಹೆಚ್ಚಿನ ವಿಡಿಯೋಗಳು ಮತ್ತೆ ತಾವುಗಳು ನಿರೀಕ್ಷಣೆಯನ್ನು ಮಾಡ್ಬೋದು. ಒಂದು ಪ್ಲೇಲಿಸ್ಟ್ ಲಿಂಕನ್ನು ಸಹಿತ ನಾನು ಕಾಮೆಂಟನ್ನು ಕೊಟ್ಟಿದ್ದೀನಿ. ಸೊ ಅಲ್ಲಿನೂ ಕೂಡ ನೀವು ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಆಕ್ಸೆಸ್ ಮಾಡ್ಬೋದು ಅಂತ ಹೇಳ್ತಾ, ಸೊ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಸೊ ನೆಕ್ಸ್ಟ್ ಕೇವಲ ಪ್ರತಿ ವಿಷಯದಲ್ಲಿ ನಾವು 2 ಪಾಠಗಳನ್ನು ಮಾದರಿಯಾಗಿ ಮಾತ್ರ ಕೊಡ್ತೀವಿ. ಓಕೆ. ಸೊ ಎಲ್ಲ ಪಾಠದ ಒಂದು ಲೆಸನ್ ಪ್ಲ್ಯಾನ್ಗಳು ನಿಮಗೆ ಸಿಗೋದಿಲ್ಲ. ಸೊ ನೀವುಗಳು PDFಗಳನ್ನು ಬೈ ಮಾಡಿದರೆ ನೀವು ಎಲ್ಲ ಪಾಠಗಳ ಒಂದು PDFಗಳನ್ನು ಪಾರ್ಟ್ 1 ಮತ್ತು ಪಾರ್ಟ್ 2 ಟೆಕ್ಸ್ಟ್ ಬುಕ್ದು ಪಡಿಬಹುದು. ಓಕೆ. ಬಟ್ ಪ್ರತಿ ವಿಷಯದಲ್ಲಿ ನಾವು 2 ಪಾಠಗಳನ್ನು ಮಾಡೆಲ್ ಆಗಿ ಒಂದು ಗದ್ಯ ಮತ್ತು ಒಂದು ಪದ್ಯವನ್ನು ನಿಮ್ಮ ಜೊತೆ ಏನು ಮಾಡ್ತಾ ಇದ್ದೀವಿ, ಡಿಸ್ಕಸ್ ಮಾಡ್ತಾ ಇದ್ದೀವಿ. ಗುಡ್ ಲಕ್, ಬಾಯ್.